ಕುಂಭರಾಶಿಯವರ ಸಾಲಗಳ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ನೀವು ಕುಂಭರಾಶಿಯವರಾಗಿದ್ದು ಸಾಲ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ಟ್ರೈ ಮಾಡ್ತಾ ಇದ್ದೀರಾ, ಅದು ಹೋಮ್ ಲೋನ್ ಆಗಿರ್ಬೋದು, ಸೈಟ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಏನ್ ಬೇಕಾದ್ರೆ ಆಗಿರ್ಬೋದು. ನೀವು ಕುಂಭರಾಶಿಯವರಾಗಿದ್ದು ಸಾಲಗಳ ವಿಚಾರವಾಗಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಮಾಡಬೇಕು ಅಂತಂದ್ರೆ, ಅಥವಾ ಸಾಲ ಕೊಟ್ಬಿಟ್ಟಿದ್ದೀರಿ ವಾಪಸ್ ಕೊಡ್ತಾ ಇಲ್ಲ ಆಟ ಆಡಿಸ್ತಾ ಇದ್ದಾರೆ ಅಂತ ಚಿಂತಾಕ್ರಾಂತರಾಗಿದ್ರೆ, ಅಥವಾ ಸಾಲ ತಗೊಂಡ್ಬಿಟ್ಟಿದ್ದೀರಾ ತೀರ್ಸಕ್ಕಾಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಸಾಲನೇ ತೀರ್ತಾ ಇಲ್ಲ, ಬರೀ ಬಡ್ಡಿ ಚಕ್ರಬಡ್ಡಿ ಕಟ್ಟೆ ಮುಗಿದೋಗುತ್ತೆ ಈ ಲೈಫ್ ನಂದು ಅಂತ ಬೇಜಾರು ಮಾಡ್ಕೊತಾ ಇದ್ದೀರಾ, ಸಾಲಗಳನ್ನ ಫುಲ್ ತೀರಿಸಿ ಕ್ಲಿಯರ್ ಮಾಡಿ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ನಿಮಗೆ ಅಂತ ಆದರೆ, ಏನೇ ಆಗಲಿ ಕೊಡಿಸೋದು ಸಾಲ ಆಗಿರ್ಬೋದು, ನೀವು ತಗೊಂಡು ಇಲ್ಲ ಕೊಟ್ಟು ಇಲ್ಲ, ಯಾರಿಂದ ಯಾರಿಗೂ ಕೊಡಿಸೋರು ನೀವು ಹಿಡ್ಕೊಂಡಿದ್ದಾರೆ ಈಗ ಅಂತ. ಸೊ ಕುಂಭರಾಶಿಯವರ ಸಾಲಗಳ ವಿಚಾರವಾಗಿ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಯವರ ಸಾಲಗಳು ಜಾಸ್ತಿ ಕುಂಭರಾಶಿಯವರಿಗೆ. ಫಸ್ಟ್ ಪಾಯಿಂಟ್, ಯಾಕೆ ನಿಮ್ಮ ಸಾಲಗಳಿಗೆ ಅಧಿಪತಿ ಯಾರು ಗೊತ್ತಾ? ಚಂದ್ರನ ಒಂದು ಚಂದ್ರಗ್ರಹದ ಒಂದು ರೆಸ್ಪಾನ್ಸಿಬಿಲಿಟಿ, ಅಧಿಕಾರ ನಿಮ್ಮ ಒಂದು ಸಾಲಗಳ ವಿಚಾರ. ಚಂದ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ಕುಂಭರಾಶಿ ನಿಮ್ದು. ಅಲ್ಲಿಗೆ ಕುಂಭರಾಶಿಯವರಿಗೆ ಬೈ ಡಿಫಾಲ್ಟ್ ಸಾಲಗಾರರೇ ಅವರು ಅಂತ. ಒಂದೇ ಸಾಲ ತಗೊಂಡವ್ರು ಯಾರು ಆಗಿರ್ತಾರೆ ಅಥವಾ ಸಾಲ ಕೊಟ್ಟವ್ರು ಯಾರು ಆಗಿರ್ತಾರೆ, ಬೈ ಡಿಫಾಲ್ಟ್ ಸಾಲ ಅನ್ನೋದು ಹಿಂಗೆ ಅವಿಭಾಜ್ಯ ಹಂಗ ಆಗ್ಬಿಟ್ಟಿರುತ್ತೆ ಕುಂಭರಾಶಿಯವರಿಗೆ. ಸೊ ಇದು ಏನಾಗುತ್ತೆ, ಅದರಿಂದ ಹೊರಬರೋದು ಸ್ವಲ್ಪ ಕಷ್ಟ ನಿಮಗೆ. ಇಲ್ಲಿ ಏನು ಮಾಡಬಹುದು, ಅಟ್ಲೀಸ್ಟ್ ಅದೇ ಆ ಸಾಲ ಅನ್ನೋದೇ ಸ್ವಲ್ಪ ಚಿಂತೆ ಆಗಿ ನಿಮ್ಮ ಮನಸ್ಸಿನಲ್ಲಿ ಕುಳಿತುಕೊಳ್ಳದೇ ಇರುವ ರೀತಿಯಲ್ಲಿ ಚಂದ್ರನ ಆರಾಧನೆ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಚಂದ್ರನ ಆರಾಧನೆ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಸಾಲಗಳು ಪರಿಹಾರ, ಸಂತಿ ಅಂತ ಹೇಳಿ ಪರಿಹಾರ ಆಗುತ್ತೆ. ಅಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ, ಚಂದ್ರನ ಆರಾಧನೆ, ಈಶ್ವರನ ಆರಾಧನೆ ಇದೆಲ್ಲದು ಬಂತು. ಸೋಮವಾರ ಸಾಲ ಮಾಡಕ್ಕೆ ಹೋಗಬೇಡಿ, ಅನಿವಾರ್ಯತೆ ಇಲ್ಲ ಅಂತ ಆದರೆ ಸೋಮವಾರ ಅಥವಾ ಮಂಗಳವಾರ ಸಾಲ ಮಾಡಕ್ಕೆ ಹೋಗಬೇಡಿ, ಆಯ್ತಾ? ಸಾಲ ಕೊಡೋ ವಿಚಾರ ಇದ್ರೆ, ತೀರಿಸೋ ವಿಚಾರ ಇದ್ರೆ ಬೇಕಾದ್ರೆ ಸೋಮವಾರ ತೀರಿಸಿ. ಹೊಸದಾಗಿ ಸಾಲ ಕೊಡ್ತಾ ಇದ್ದೀರಾ ಅಂದ್ರೂ ಸೋಮವಾರ ಮಂಗಳವಾರ ಬೇಡ, ಅದು ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಬಂದು ನೀವು ಚಂದ್ರನ ಆರಾಧನೆಯಲ್ಲಿ ಈಶ್ವರ ಆರಾಧನೆಯನ್ನು ಹೇಳ್ತೇವೆ ನಾವು. ಸೋಮವಾರ ಅಂದರೆ ನೀವು ಕುಂಭರಾಶಿಯರು ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ ಅಂತ ಆದರೆ ನೀವು ನಿಮಗೆ ಎರಡು ವಿಚಾರ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ಚಂದ್ರನ ಪ್ರಭಾವ ಇರುತ್ತೆ, ಗೋಚಾರ ರೀತ್ಯ ಈಗ ಎಟ್ ಪ್ರೆಸೆಂಟ್ 7.5 ವಿಚಾರವೂ ಇರುತ್ತೆ. 7.5 ಕೊನೆ 2.5 ವರ್ಷ ನಿಮಗೀಗ ಮೊನ್ನೆ ಶನಿ ಸಂಚಾರ ಆಗೋಯ್ತು. ಸೊ ಇದು ಎರಡೂ ಇಂಪಾರ್ಟೆಂಟೇ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶನಿ ಪ್ರಭಾವ ಇರುತ್ತೆ ನಿಮ್ಮ ಸಾಲಗಳಲ್ಲಿ. ಸಾಲ ತಗೊಳ್ಳೋದಿರ್ಬೋದು, ತೀರ್ಸೋದಿರ್ಬೋದು, ಯಾವುದೇ ಇರ್ಬೋದು, ಶನಿ ಪ್ರಭಾವ ಇರುತ್ತೆ. ಶನಿ ಆರಾಧನೆ ಪ್ಲಸ್ ಚಂದ್ರನ ಆರಾಧನೆ ಮಾಡ್ಕೊಂಡ್ರೆ, ಆ ಕಾಂಬಿನೇಷನಲ್ಲಿ ಮಾಡ್ಕೊಂಡಾಗ ಲಕ್ಷ್ಮೀನಾರಾಯಣ ಅಲ್ಲ ನಿಮ್ಮ ಸಾಲಗಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ಇಲ್ಲಿ ನೀವು ಗಮನಿಸಬೇಕಾಗಿರೋಂಥದ್ದು, ಶನಿವಾರ ಒಂದು ಹೊತ್ತು ಉಪವಾಸ ಮಾಡಿ. BP ಶುಗರು ಮತ್ತೊಂದು ಇನ್ನೊಂದು ಆರೋಗ್ಯ ಬಾಧೆ ಇಲ್ಲ ಅಂತ ಆದರೆ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರೋದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಬನ್ನಿ. ಶನೇಶ್ವರಿಗೆ ಕರಿ ಎಳ್ಳಲ್ಲಿ ಅರ್ಚನೆ ಮಾಡಿಸಿ. ಒಂದು ಕಬ್ಬಿಣದ ಬಾಂಡ್ಲಿಲಿ ಕುಕಿಂಗ್ ಗ್ರೇಡ್ ಅಡುಗೆ ಉಪಯುಕ್ತವಾದ ಎಳ್ಳೆಣ್ಣೆ ಹಾಕಿ ಮುಖ ನೋಡಿ ಒಂದು ಬೆರಳುಗಾತ್ರ ಬತ್ತಿ ಹಚ್ಚಿ ದೀಪ ಹಚ್ಚಿ. ನೆಕ್ಸ್ಟ್ ಮನೆಯಲ್ಲಿ ಶನಿವಾರ ಪ್ರತಿ ದಿವಸ ಅಥವಾ ಪ್ರತಿ ಶನಿವಾರ ಶನೇಶ್ವರ ಅಷ್ಟೋತ್ತರ, ದಶರಥ ಶನಿ ಸ್ತೋತ್ರಗಳನ್ನೆಲ್ಲ ಪಠನೆ ಮಾಡಿ. ಇನ್ನೊಂದು ಚಂದ್ರನ ಆರಾಧನೆಯಲ್ಲಿ ಸೋಮವಾರ ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು. ನಿಮ್ಗೆ ಯಾವಾಗಲೇ ಸಾಲದ ಚಿಂತೆ ಟೆನ್ಷನ್ ಆಯ್ತಾ, ಸೋಮವಾರ ಬೆಳಗ್ಗೆ ಎದ್ದು ಅರ್ಧ ಅಲ್ಲಿ ಸ್ನಾನ ಮಾಡಿಕೊಂಡು 1 ಲೀಟ್ರ್ ಹಾಲು ಹಿಡ್ಕೊಂಡು ಮನೆ ಹತ್ರದಲ್ಲಿರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 6 ಗಂಟೆ ಒಳಗಡೆ ಹೋಗ್ಬಿಡಿ. ದೇವಸ್ಥಾನ ಎಷ್ಟು ಗಂಟೆ ಬಾಲ್ ತೆಗಿತಾರೋ, ಸೋಮವಾರ ಅಂತೂ ಈಶ್ವರನ ದೇವಸ್ಥಾನ ತೆಗಿತಾರೆ. ಹೋಗಿ ತೊಗೊಂಡೋಗಿ ಪುರೋಹಿತರ ಕೈನಲ್ಲಿ ಇಟ್ಬಿಡಿ ಹಾಲು ಪ್ಯಾಕೆಟು, ಒಳ್ಳೆ ರುದ್ರಾಭಿಷೇಕ ಮಾಡಿ ಅಂತ ಕುತ್ಕೊಂಡು ನೋಡ್ತಾ ಇರಿ. ಅವರು ಹಾಲು ತಗೊಂಡು ಈಶ್ವರನಿಗೆ ರುದ್ರಾಭಿಷೇಕ ಮಾಡ್ತಾ ಇರ್ತಾರೆ ಹಾಲಲ್ಲಿ. ನೀವು ಅದನ್ನು ಕಣ್ ತುಂಬ ತುಂಬಿಕೊಂಡು ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಹಾಕ್ಬೇಕಪ್ಪ, ಸ್ವಾಮಿ ನನ್ನ ಸಾಲ ತೀರ್ಪುರ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಟಕ್ಕಂತ ನಿಮ್ಮ ಸಾಲಗಳು ತೀರಿಸಲಿಕ್ಕೆ ಭಗವದ ಅನುಗ್ರಹ ಆಗ್ತದೆ. ಸೊ ಅದರಿಂದ ಇದೊಂದು ಅದ್ಭುತವಾದ ಉಪಾಯವಾಗಿರುತ್ತೆ ನಿಮಗೆ. ನಿಮ್ಮ ವೈಯಕ್ತಿಕ ಜಾತಕತೆ ಸಮಸ್ಯೆ ಅದು. ಷಷ್ಠಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಸೊ ಸಾಲದಿಂದ ಹೊರಬರಲಿಕ್ಕೆ ಆಗಲ್ಲ, ಒಂದಿಂದ ಹೊರಗೆ ಬಂದ್ರೆ ಮತ್ತೊಂದು ಹಿಡ್ಕೊಳ್ಳುತ್ತೆ ನಿಮಗೆ. ಅದರಿಂದ ಈ ಥರ ಚಂದ್ರನ ಆರಾಧನೆ ವಿಶೇಷವಾಗಿ ಮಾಡಿ. ಇನ್ನು ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ್ರೆ ದುಡ್ಡು ಬರೋದು ಆಯ್ತಲ್ವಾ. ಸೊ ಅದು ಒಂದು ವಿಚಾರವನ್ನು ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಿ ನಿಮ್ಮ ರಾಶಿಗೆ ರಾಹು ಬರ್ತಾರೆ ಇನ್ನು 1.5 ತಿಂಗಳ ನಂತರ. ಬಟ್ ಹಂಗಂತ ಇನ್ನು 1.5 ತಿಂಗಳ ನಂತರ ನಿಮಗೆ ಗುರುಬಲನೂ ಶುರುವಾಗುತ್ತೆ. 7.5 ಹಾಗೆ ಇರುತ್ತೆ. ಸೊ ದೇವತಾ ಆರಾಧನೆ, ಪೂಜೆ ಪುನಸ್ಕಾರ, ಹೋಮ ಹವನಗಳು ಕೂಡ ನಿಮಗೆ ಬೇಕು ಈ ಸಾಲಗಳ ವಿಚಾರ ಸಮಸ್ಯೆ ಪರಿಹಾರ ಆಗಲಿಕ್ಕೆ. ಆದ್ದರಿಂದ ಕುಂಭರಾಶಿಯವರ ಎಲ್ಲ ಸಾಲ ಬಾಧೆಗಳ ಪರಿಹಾರಕ್ಕೆ ನಾವು ವಿಶೇಷವಾದಂತಹ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಅದೇನು ಪರಿಹಾರ ಅಂದರೆ,
12ನೇ ತಾರೀಕು 12ನೇ ತಾರೀಕು ನಮ್ಮ ಒಂದು ಚೈತ್ರ ಪೂರ್ಣಿಮಾ ಅಂತ ಹನುಮತ್ ಜಯಂತಿ ಅವತ್ತು ಉತ್ತರ ಭಾರತದಲ್ಲಿ ಹನುಮತ್ ಜಯಂತಿ ಇರುವ ಚೈತ್ರ ಪೌರ್ಣಿಮೆಯ ಒಂದು ವಿಶೇಷ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮುಖಿ ಆಂಜನೇಯ ಅಂತಂದ್ರೆ ಅದರಲ್ಲಿ ವಿಶೇಷವಾಗಿ ನಿಮ್ಮ ಆರೋಗ್ಯ ಬಾಧೆ, ಶತ್ರು ಬಾಧೆ, ಆರ್ಥಿಕ ಬಾಧೆ, ಸರ್ಪದೋಷ, ಎಲ್ಲ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅನ್ನೋ ಥರ ಪಂಚಮುಖಿ ಆಂಜನೇಯನ ಆರಾಧನೆ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಅಂತ ಬರುತ್ತೆ. ಆ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಕಮಲ ಪುಷ್ಪ, ತಾವರೆ ಹೂವು, ಕಮಲ ಪುಷ್ಪವನ್ನರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಈ ವಿಶೇಷವಾದಂತಹ ವೈಜಯಂತಿ ಮಾಲೆ, ಈ ವಿಶೇಷವಾದ ವೈಜಯಂತಿ ಮಾಲೆಯನ್ನ ಆ ಹೋಮದಲ್ಲಿ ಈ ಎಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ಇದ್ರ ಜೊತೆಯಲ್ಲಿ ನೀವು ವಾಸ ಮಾಡುವ ಮನೆ, ಅದು ಬಾಡಿಗೆ ಮನೆ ಆಗಿರಬಹುದು, ಅಥವಾ ಲೀಸ್ ಆಗಿರಬಹುದು, ಸ್ವಂತ ಮನೆ ಆಗಿರಬಹುದು, ಫ್ಲ್ಯಾಟ್ ಆಗಿರಬಹುದು, ಏನೇ ಆಗಲಿ, ಆ ಜಾಗದ ವಾಸ್ತು ದೋಷ ಪರಿಹಾರಕ್ಕೋಸ್ಕರ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸರ್ಪದೋಷಗಳಿಂದಲೂ ಸಹ ಸಾಲಬಾಧೆಗಳಲ್ಲಿ ಸಿಗಾಕೊಂಡ್ಬಿಡ್ತೀರ ನೀವು, ಸರ್ಪದೋಷಗಳು ಜಾಸ್ತಿ ಇದ್ರೆ. ಆದ್ರಿಂದ ಅದು ಯಾವುದೇ ರೀತಿಯ ಸರ್ಪದೋಷಗಳಾಗಿದ್ದಿರಲಿ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿ, ನಾನು ಆಗಲೇ ಹೇಳ್ದಂಗೆ ಸಾಲಗಳಿಗೆ ಕಾರಣೀಭೂತನಾದ ಶನೇಶ್ಚರ ಇತ್ಯಾದಿಗಳು. ಯಾಕೆಂದ್ರೆ ಯಾವುದೇ ರಾಶಿಯವರಾಗಿರಲಿ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಎಲ್ಲೇ ಶನಿ ಪ್ರಭಾವ ಇದ್ರೂ ಸಾಲಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಆದ್ರಿಂದಾಗಿ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ, ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಈ ಒಂದು ವಿಶೇಷವಾದ ವೈಜಯಂತಿ ಮಾಲಾ, ವೈಜಯಂತಿ ವಿಮಾಂ ಮಾಲಾಂ ಅಂತ ಬರ್ತದೆ. ಲಕ್ಷ್ಮೀನಾರಾಯಣರಿಗೆ ಬಹಳ ವಿಶೇಷ ಆರ್ಥಿಕ ಬಾಧೆಗಳ ಪರಿಹಾರ ಮಾಡಲಿಕ್ಕೆ. ಸೊ ಲಕ್ಷ್ಮೀನಾರಾಯಣದ ಹೋಮ, ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ವಾಸ್ತು ಹೋಮ, ಆಶ್ಲೇಷಾಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಶನಿಶಾಂತಿ ಸಹಿತ ಗುರುಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದ ವೈಜಯಂತಿ ಮಾಲೆಗೆ ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ ಸ್ಪೀಡ್ ಪೋಸ್ಟ್ ಮೂಲಕ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಅಲ್ಲಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸಪ್ ಮಾಡಿದ್ರೆ ಆಯಿತು. ಬಹಳ ವಿಶೇಷವಾದಂತಹ ಈ ಕರ್ಮಾಂಗದಲ್ಲಿ ಶೀಘ್ರಾತಿ ಶೀಘ್ರ ಬೇಗ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈಗ ನಾನು ಆ ವಿಶೇಷವಾದ ರಣಬಾಧಾ ನಿವಾರಕ ಲಕ್ಷ್ಮೀನಾರಾಯಣ ಅಷ್ಟಕ ಸ್ತೋತ್ರವನ್ನು ಹೇಳ್ತೇನೆ. ಪ್ರತಿದಿನ ಅದನ್ನು ಶ್ರವಣ ಮಾಡ್ತಾ ಇರಿ, ಖಂಡಿತವಾಗಿ ಸಾಲ ಬಾಧೆಗಳೆಲ್ಲ ಪರಿಹಾರವಾಗಲಿ, ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀವತ್ಸಾಂಕನಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ. ಲಕ್ಷ್ಮೀನಾರಾಯಣಸ್ವಾಮಿನ್ ಸರ್ವಾಭೀಷ್ಟಂ ಪ್ರಯಚ್ಛ ಮೇ. ಓಂ ಪದ್ಮಪತ್ರಾಯತಾಕ್ಷತ್ವಂ ಪದ್ಮಹಸ್ತಾತ್ವಯಾ ಸಹ ಧರ್ಮಾರ್ಥಕಾಮಮೋಕ್ಷಾಣಾಂ ದಾತಾ ನಿತ್ಯಂ ನಮೋಸ್ತುತೇ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಹಿರಣ್ಯಗರ್ಭಸಂಭೂತ ತ್ವಂ ದೇವ ಕಮಲಾಲಯೇ. ಯುಕ್ತೌ ಯುವಾಂ ಜಗನ್ನಾಥೌ ನಮಾಮಿ ಹೃದಯೇ ಸದಾ. ಓಂ ಸರ್ವಸಂಪತ್ಕರೀ ದೇವಿ ಸರ್ವಪಾಪಹರೋ ಹರೀಃ. ಯುಗ್ಮೇನ ತೇ ನಮಸ್ತುಭ್ಯಂ ಶರಣಂ ಮೇ ಭವಾಚ್ಯುತ. ಓಂ ವೈಕುಂಠವಾಸಿನಾಥತ್ವಂ ವೈಭವಪ್ರದಾಶ್ರಿಯಾ. ಅನಾಥನಾಥ ಸರ್ವೇಶ ಮಾಂ ರಕ್ಷ ಸತತಂ ಪ್ರಭೋ.
सत्यं ज्ञानमनन्तं त्वं शुद्धं ब्रह्मास्वरूपकं लक्ष्मीपते करुणासिन्धो दीनबन्धो नमोऽस्तु ते। ॐ इदम् अष्टकं पुण्यं युक्तः पठेत् भक्तिसंयुतः तस्य श्रीर्भवति क्षिप्रं लक्ष्मीनारायणप्रियः।